ನೋಡಿ, ಯಾರ್ಯಾರ್ದು ಏನೇನು ಅಂತ ನನಗೆ ಯಾರ ಮನಸ್ಸಿನಲ್ಲಿ ಏನಿದೆ ನಮಗೆ ಗೊತ್ತಿಲ್ಲ. ಇವೆಲ್ಲ ಊಹಾಪೋಹಗಳು ಅಷ್ಟೇ. ಊಹಾಪೋಹಗಳ ಆಧಾರದ ಮೇಲೆ ನಾವು ಮಾತಾಡೋದು ಕೂಡ ಸೂಕ್ತ ಅಲ್ಲ. ಮತ್ತು ಅದು ಊಹಾಪೋಹಗಳಿಗೆ ಸತ್ಯ ಅಸತ್ಯ ಏನು ಅನ್ನೋದು ಗೊತ್ತಿಲ್ಲದೆ ಸುಮ್ಮನೆ ನಾವು ಬರೀ ಗಾಳಿ ಮಾತಿನಲ್ಲಿ ಮಾತಾಡೋದ್ರಿಂದ ಸಾರ್ವಜನಿಕರಿಗೂ ಅದರಿಂದ ಏನು ಪ್ರಯೋಜನ ಇಲ್ಲ. ಮತ್ತೆ ಎಲ್ಲರನ್ನೂ ನಾವು ಅನುಮಾನ ದೃಷ್ಟಿಯಿಂದ ನೋಡುವಂಥದ್ದು ಕೂಡ ಸರಿಯಲ್ಲ. ಇವೆಲ್ಲ ನನ್ನ ದೃಷ್ಟಿಯಲ್ಲಿ ಬರೀ ಊಹಾಪೋಹಗಳು. ಈಗ ಕೇಂದ್ರ ಬಜೆಟ್ ಮಂಡನೆ ಆಗ್ತದೆ. ರಾಜ್ಯದ ನೀವೇನು ನಿರೀಕ್ಷೆ ಮಾಡ್ತಾ ಇದ್ರಿ? ಈಗ ಕೃಷ್ಣ ಬಜೆಟ್ ಯೋಜನೆಯನ್ನು ರಾಷ್ಟ್ರೀಕರಣಗೊಳಿಸಬೇಕು, ಈ 100 ದಿನಗಳಿರ್ತಕ್ಕಂಥ ನರೇಗಾದನ್ನ 150 ದಿನ ವಿಸ್ತರಣೆ ಮಾಡಬೇಕು. ನಾವು ಈಗ ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಾನು ಸಹ ಪ್ರಧಾನಮಂತ್ರಿಗಳನ್ನು, ಗೃಹ ಸಚಿವರನ್ನು ಭೇಟಿ ಮಾಡಿದ್ದೇವೆ. ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನಾನು ಹಣಕಾಸು ಸಚಿವರನ್ನು ಭೇಟಿ ಮಾಡಿದ್ದೇವೆ. ಅವರಲ್ಲಿ ನಾವು ರಾಜ್ಯದ ಪರವಾಗಿ 2-3 ಪ್ರಮುಖ ವಿಷಯಗಳನ್ನು ಮನವಿ ಮಾಡಿದ್ದೇವೆ. ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದಾಗಲೂ ಸಹ ಒಂದು, ಮಹದಾಯಿ ಯೋಜನೆಗೆ ಎಲ್ಲ ನ್ಯಾಯಾಧಿಕರಣ ಆಗಲಿ, ಸುಪ್ರೀಂ ಕೋರ್ಟ್ ಆಗಲಿ ಎಲ್ಲವೂ ಹಸಿರು ನಿಶಾನೆಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ. ಈಗ ಕರ್ನಾಟಕಕ್ಕೆ ಬಾಕಿ ಇರೋದು ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಯವರು ಒಂದು ಒಪ್ಪಿಗೆಯನ್ನ ಕೊಡಬೇಕು ಅಷ್ಟೇ. ಸೊ ಅದು ಸೆಂಟ್ರಲ್ ಗವರ್ಮೆಂಟ್ ಕೈಯಲ್ಲೇ ಇರುವಂತಹದ್ದು. ಸುಪ್ರೀಂ ಕೋರ್ಟು ಸಹ ಕ್ಲಿಯರ್ ಮಾಡಿದ ಮೇಲೆ ಬರೀ ಒಂದು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ಗಾಗಿ ಈಗ ಸೆಂಟ್ರಲ್ ಗವರ್ಮೆಂಟ್ ಹತ್ರ 1-2 ವರ್ಷದಿಂದ ಪೆಂಡಿಂಗ್ ಇದೆ ಇದು. ಸೊ ನಾವು ಪ್ರಧಾನಮಂತ್ರಿಗಳಿಗೆ ಭೇಟಿ ಮಾಡಿ ಮನವಿ ಮಾಡಿದ್ದೇವೆ. ಇವತ್ತೇ ಅಲ್ಲ, 2016ರಲ್ಲಿ ಆಲ್ ಪಾರ್ಟಿ ಡೆಲಿಗೇಷನ್ ತಗೊಂಡೋಗಿ ಭೇಟಿ ಮಾಡಿದ್ವಿ. ಆವಾಗ ಅವ್ರೇನು ಮಾಡಲಿಲ್ಲ, ಮಹದಾಯಿಗೆ ನಮಗೆ ಪರಿಹಾರ ಕೊಡಲಿಲ್ಲ. ಈಗ ಸುಪ್ರೀಂ ಕೋರ್ಟೇ ಅಂತಿಮ ತೀರ್ಪನ್ನು ಕೊಟ್ಟಿರೋವಾಗ ಎಲ್ಲ ಆಗಿದೆ, ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ಗೆ ಕಾಯ್ತಾ ಇದೆ. ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸು ಸೆಂಟ್ರಲ್ ಗವರ್ಮೆಂಟ್ ಮನಸ್ಸು ಮಾಡಿದ್ರೆ 1 ವಾರದಲ್ಲಿ ಕೊಡಬಹುದು. ಸೊ ನಾವು ಈ ಧಾರವಾಡ ಮತ್ತು ಸುತ್ತಮುತ್ತ ಉತ್ತರ ಕರ್ನಾಟಕ ಭಾಗದಲ್ಲಿ ಕುಡಿಯೋ ನೀರಿನ ಯೋಜನೆಯನ್ನು ಅನುಷ್ಠಾನ ಕೈಗೆತ್ತಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದನ್ನ ನಾವು ಪ್ರಧಾನಮಂತ್ರಿಗಳಿಗೆ ಒತ್ತಾಯ ಮಾಡಿ ಕೇಳಿದ್ದೇವೆ. ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಒಂದು ಮಿನಿಸ್ಟ್ರಿಯಲ್ಲಿ ಆಗುವಂತಹ ಕೆಲಸ ವಿಳಂಬ ಮಾಡ್ತಾ ಇರೋದ್ರಿಂದ ಕರ್ನಾಟಕದ ಜನಗಳಿಗೆ ತೊಂದರೆ ಆಗ್ತಾ ಇದೆ. ಎರಡನೇದು, ಹೋದ ಬಜೆಟ್ನಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅಪ್ಪರ್ ಭದ್ರಾ ಯೋಜನೆಗೆ 5,000 ಕೋಟಿ ಕೊಡ್ತೇವೆ ಅಂತ ಅವರ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ದಾರೆ. ನಾವು ಪ್ರಧಾನಮಂತ್ರಿಗಳಿಗೆ ಹೇಳಿದ್ವಿ, ನಿಮ್ಮ ಬಜೆಟ್ ಅಲ್ಲಿ 5,000 ಕೋಟಿ ಅಪ್ಪರ್ ಭದ್ರಾ ಯೋಜನೆಗೆ ತಾವು ಘೋಷಣೆ ಮಾಡಿದ್ದೀರಾ. 5,000 ಕೋಟಿಯಲ್ಲಿ 5 ಪೈಸಾ ಕೂಡ ಇನ್ನು ಬಿಡುಗಡೆ ಆಗಿಲ್ಲ. ದಯವಿಟ್ಟು ನಿಮ್ಮ ಬಜೆಟ್ ಪ್ರಾಮಿಸ್ ಪ್ರಕಾರವಾಗಿ, ನಿಮ್ಮ ಮಾತಿನ ಪ್ರಕಾರವಾಗಿ ಅಪ್ಪರ್ ಭದ್ರಾಗೆ 5,000 ಕೋಟಿ ಬಿಡುಗಡೆ ಮಾಡಿ ಅನ್ನುವಂತ ಒತ್ತಾಯ ಮಾಡಿದ್ದೇವೆ. ಹಾಗೆ ಮೇಕೆದಾಟು ಯೋಜನೆಗೆ ಕೂಡ ಅನುಮತಿಯನ್ನ ನಾವು ಕೇಳ್ತಾ ಬಂದಿದ್ದೇವೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದು ಚರ್ಚೆ ಆದಾಗ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದನ್ನ ತಮಿಳುನಾಡಿನ ತಕರಾರದಲ್ಲಿ ಏನು ಅರ್ಥ ಇಲ್ಲ, ಸೆಂಟ್ರಲ್ ಗವರ್ಮೆಂಟ್ ಇದ್ರ ಬಗ್ಗೆ ಡಿಸಿಷನ್ ತಗೊಳ್ಬಹುದು ಅಂತ ಹೇಳಿದ್ದಾರೆ. ಸೊ ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರಿಗೆ ಸೂಚನೆ ಕೊಟ್ಟು ಮೇಕೆದಾಟು ಯೋಜನೆಗೆ ಅನುಮತಿ ಕೊಟ್ಟರೆ ಅದರಲ್ಲೂ ಕೂಡ ಕರ್ನಾಟಕ, ತಮಿಳುನಾಡು 2 ರಾಜ್ಯಗಳಿಗೆ ಅದರಿಂದ ಅನುಕೂಲ ಆಗುತ್ತೆ. ಸೊ ನಾವು ಈ ಬಜೆಟ್ನಲ್ಲಿ ಏನಾದರೂ ಇವುಗಳ ಬಗ್ಗೆ, ಒಂದು ಮಹದಾಯಿ ಯೋಜನೆ, ಮತ್ತೊಂದು ನಮ್ಮ ಅಪ್ಪರ್ ಭದ್ರಾ ಯೋಜನೆ, ಹಾಗೂ ಅಪ್ಪರ್ ಕೃಷ್ಣಾ ಯೋಜನೆ ಮತ್ತು ಮೇಕೆದಾಟು ಯೋಜನೆ, ಈ 4 ಇವು ಅಪ್ಪರ್ ಕೃಷ್ಣಾಗೆ, ಅಪ್ಪರ್ ಭದ್ರಾಗೆ ಹಣ ಬೇಕಾಗಿದೆ. ಆದರೆ ಮಹದಾಯಿಗೆ, ಕಾವೇರಿ, ಮೇಕೆದಾಟುಗೆ ಹಣ ಏನ್ ಬೇಕಾಗಿಲ್ಲ, ಒಪ್ಪಿಗೆ ಕೊಟ್ಟರು ಸಾಕು. ಸೊ ಈ ಮನವಿಗಳನ್ನ ನಾವು ಕೇಂದ್ರ ಸರ್ಕಾರದ ಮುಂದೆ ಮಂಡಿಸಿದ್ದೇವೆ. ಅವುಗಳ ಬಗ್ಗೆ ಅವರು ಏನಾದರೂ ಈ ಬಜೆಟ್ನಲ್ಲಿ ಒಂದು ಸಕಾರಾತ್ಮಕವಾಗಿ ಕೊಟ್ರೆ ನಮ್ಮ ರಾಜ್ಯಕ್ಕೆ ಏನೋ ಒಂದು ಸ್ವಲ್ಪ ಅವರು ಕಣ್ಣು ಬಿಟ್ಟು ನೋಡಿದಾಗ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಅವ್ರು ಏನು ಅನ್ಯಾಯ ಮಾಡ್ತಾ ಇದ್ದಾರೆ ಕರ್ನಾಟಕಕ್ಕೆ. ಅಪ್ಪರ್ ಭದ್ರಾಗೆ 5 ಪೈಸಾ ಕೊಟ್ಟಿಲ್ಲ, ಮಹದಾಯಿಗೆ ಕ್ಲಿಯರೆನ್ಸ್ ಕೊಟ್ಟಿಲ್ಲ, ಮೇಕೆದಾಟುಗೆ ಒಪ್ಪಿಗೆ ಕೊಟ್ಟದೆ ಏನು ಅನ್ಯಾಯ ಮಾಡ್ತಾ ಇದ್ದಾರೆ, ಅನ್ಯಾಯನೇ ಮುಂದುವರಿಯುವುದು ಆಗುತ್ತೆ. ಆ ರೀತಿ ಮಾಡಬಾರದು. ಕರ್ನಾಟಕ ಬೇಡಿಕೆಯನ್ನು ಈಡೇರಿಸಬೇಕು. ಎರಡನೇ ಭಾಗ,